ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಕ್ಕಳು ಬರ್ತಡೆ, ಹಂಗಾಗಿ ಬೆಳಗ್ಗೆನೇ ಎದ್ದು ನಾನೆಲ್ಲ ಕೆಲಸ ಮಾಡಿಬಿಟ್ಟು ಪೂಜೆನೂ ಮುಗಿಸಿದ್ದೆ. ನೆಕ್ಸ್ಟ್ ಇವಾಗ ಇವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಇವ್ರಿಗೂ ರೆಡಿ ಮಾಡಿದ್ದೀನಿ. ದೇವ್ರಿಗೆ ಕೈ ಮುಗಿಯಮ್ಮ ಅಂತ ಹೇಳಿದ್ರೆ ಈ ಥರ ಕೈ ಮುಗಿತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ತಿದ್ರೆ ಇಲ್ಲಿ ಹಂಗೆ ಗುರಾಯಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟ್ ಇವಾಗ ನನ್ನ ಮಗ ನೋಡಿ ಹಿಂಗೆ ರೆಡಿಯಾಗಿದ್ದ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ರೆಡಿ ಮಾಡಿಸಿದ್ದೆ, ಹಂಗಾಗಿ ಇವ್ನು ಹಿಂಗೆ ರೆಡಿಯಾಗಿದ್ದ. ನೆಕ್ಸ್ಟ್ ನಾನು ಬೆಳಗ್ಗೆ ಇವರು ಎದ್ದೊಳೋ ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿದ್ನಲ್ಲ, ಹಿಂಗೊಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡಿದ್ದೆ. ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ತಿನ್ನಿಸ್ಕೊಂಡು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಗೊರವನಹಳ್ಳಿ ತುಂಬ ಹತ್ರ ಆಗುತ್ತೆ, ಹಂಗಾಗಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮಳೆ ಬರೋಂಗೆ ಆಗಿತ್ತು, ಆದರೆ ಇನ್ನೂ ಏನು ಮಳೆ ಬರ್ತಾ ಇರಲಿಲ್ಲ. ಹೋಗ್ಬೋದು ಅಷ್ಟರೊಳಗೆ ಅಂತ ಹೋದ್ವಿ. ಬಟ್ ಅರ್ಧ ದಾರಿಗೆ ಹೋಗೋಷ್ಟರೊಳಗೇ ಮಳೆ ಸ್ಟಾರ್ಟ್ ಆಯಿತು. ಗೊರವನಹಳ್ಳಿಗೆ ಹೋಗೋ ರೋಡು ತುಂಬಾ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ ರೋಡು. ಸಖತ್ ಗ್ರೀನರಿ ಇದೆ ಸೈಡಲ್ಲೆಲ್ಲ, ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಮಳೆ ಬರೋಂಗೆ ಆಗಿತ್ತಲ್ವ, ಹಂಗಾಗಿ ವೆದರ್ ಇನ್ನೂ ತುಂಬಾ ಚೆನ್ನಾಗಿತ್ತು ನೋಡಿ. ನೆಕ್ಸ್ಟ್ ಇನ್ನು ಸ್ವಲ್ಪ ದೂರ ಹೋಗೋ ಅಷ್ಟರೊಳಗೇ ಮಳೆ ಸ್ಟಾರ್ಟ್ ಆಯಿತು. ಸಣ್ಣದಾಗಿ ಬರುತ್ತೆ ಬಿಡು ಅಂತ ಅಂದ್ಕೊಂಡೆ, ಸ್ವಲ್ಪ ಜೋರಾಗಿ ಹನಿತಾ ಇತ್ತು. ಹಂಗಾಗಿ ಇಲ್ಲಿ ಗಾಡಿ ನಿಲ್ಲಿಸಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಅಷ್ಟರೊಳಗೆ ಮಳೆ ಬಿಡ್ತು. ಮಳೆ ಬಿಟ್ಟಾದ್ಮೇಲೆ ಹೋದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಹನಿತಾ ಇತ್ತು. ಮಳೆ ಬಂದರೆ ನೋಡಿ ಇಲ್ಲಿ ನನ್ನ ಮಗನೂ ನಮ್ಮ ಮನೆಯವರು ಮುಂದೆಗಡೆ ಇದ್ರಲ್ಲ ಸ್ವಲ್ಪ ನೆಂದುಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಗಾಡಿ ನಿಲ್ಲಿಸಿ ನೆಕ್ಸ್ಟ್ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ನಿಂತೋಯ್ತು. ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಹೋಗಿದ್ದಾಯಿತು. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಆರ್ಚ್ ಕಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಮುಂದೆ ಹೋಗಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತಗೊಂಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂತ. ಇವತ್ತು ಮಂಗಳವಾರ ಅಲ್ವಾ, ಬೆಳಗ್ಗೆನೇ ಬಂದಿದ್ವಿ, ಹಂಗಾಗಿ ಅಷ್ಟು ಜನ ಇರಲಿಲ್ಲ. ಒಂದು 12 ಗಂಟೆ ಟೈಮ್ ಆದರೆ ತುಂಬ ಜನ ಇರ್ತಾರೆ, ಬೆಳಗ್ಗೆನೇ ಅಷ್ಟು ಜನ ಇರಲ್ಲ. ಇವಾಗಿನ್ನೂ ಎಲ್ಲರೂ ಬರ್ತಾಯಿದ್ರು, ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇನೆ. ನೆಕ್ಸ್ಟ್ ನಾವಿಲ್ಲಿ ಮುಂದೆ ಹೋಗಿ ತೆಂಗಿನಕಾಯಿ ಹೊಡಿಯೋಕ್ಕೂ ಇವಾಗ ಟಿಕೆಟ್ ಮಾಡಿದ್ದಾರೆ. ಆ ಟಿಕೆಟ್ ತೊಗೊಂಬಿಟ್ಟು ನಾವೇ ಹೊಡ್ಕೊಂಡು ಹೋಗಬೇಕು. ತೆಂಗಿನಕಾಯಿ ಹೊಡ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ನೋಡ್ತಾ ಇರ್ಬೋದು ಯಾರೂ ಅಷ್ಟು ಜನ ಇಲ್ಲ ನೋಡಿ. ಇಲ್ಲೊಂದು ಫಸ್ಟ್ ಲಕ್ಷ್ಮೀ ವಿಗ್ರಹ ಇಟ್ಟಿದ್ದಾರೆ, ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ನೆಕ್ಸ್ಟು ಮುಂದೆ ಹೋದರೆ ಸ್ವಲ್ಪ ಇಲ್ಲಿ ಗಣೇಶನ ವಿಗ್ರಹ ಇಟ್ಟಿದ್ದಾರೆ ಮುಂದೆನೇ. ಇದು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಜನ ಇರಲಿಲ್ಲ, ಹಂಗಾಗಿ ನಾನು ಇಲ್ಲಿ ದೂರದಿಂದ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಮೇಯ್ನ್ ದೇವರು, ಇದು ಮಹಾಲಕ್ಷ್ಮಿ ದೇವಸ್ಥಾನ ನೋಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಅಷ್ಟಲಕ್ಷ್ಮಿದು ವಿಗ್ರಹ ಕೂರಿಸಿದ್ದಾರೆ ಸೈಡಲ್ಲಿ, ತುಂಬಾ ಚೆನ್ನಾಗಿದೆ. ಮುಂಚೆ ಕೂರಿಸಿರಲಿಲ್ಲ, ಇವಾಗ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ, ಅಷ್ಟಲಕ್ಷ್ಮಿಯರು ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟ್ ಹೊರಗಡೆ ಬಂದರೆ ಎದುರುಗಡೆನೇ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಪೂಜೆ ಮಾಡಿಸಿದ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕನೇ ಇದು ನವಗ್ರಹಗಳಿದ್ದಾವೆ, ಅಲ್ಲಿನೂ ಏನೋ ಪೇಂಟ್ ಮಾಡ್ತಾಯಿದ್ರು, ಹಂಗಾಗಿ ಇವತ್ತು ಅಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ. ಇವರು ಒಂದು ವೀಡಿಯೋ ತೆಗೆಸ್ಕೊಳ್ಳೋಕ್ಕೂ ಬರಲ್ಲ, ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಬರಲ್ಲ. ಬಾಳೆಹಣ್ಣು ಕೊಟ್ಟಿದ್ರೆ ತಿಂತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಒಂದು ನನಗೆ ಫೋಟೋ ಬೇಕಿತ್ತು ಒಂದು, ಹಂಗಾಗಿ ಇಲ್ಲಿ ತಗೊಳ್ಳೋಣ ಅಂತ ಬಂದಿದ್ವಿ. ನನ್ನ ಮಗಳಿಗೂ ಇಲ್ಲಿ ಬಳೆ ತುಂಬ ಇಷ್ಟ ಆದವು, ಹಂಗಾಗಿ ಒಂದು ಬಳೆನೂ ಮತ್ತು ಒಂದು ಫೋಟೋ ತೊಗೊಂಡು ಬಂದ್ವಿ. ಇನ್ನು ಈ ಥರ ಅಂಗಡಿಗೆ ಹೋದರೆ ಮಕ್ಕಳು ಕೇಳಬೇಕಲ್ವ, ಸುಮ್ಮನೆ ಇರಲ್ಲ, ಏನಾದರೂ ಒಂದು ಆಟ ಸಾಮಾನು ಬೇಕಂತ ಹೇಳ್ತಾರೆ. ಹಂಗಾಗಿ ಒಂದು ಚಿಕ್ಕದ ಆಟ ಸಾಮಾನು ಕೊಡಿಸಿಸ್ಕೊಂಡು ನಮಗೆ ಬೇಕಾಗಿರೋ ಅಂಥ ಫೋಟೋಗಳು ತಗೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ನನ್ನ ಮಗ ಒಂದು ಬಸ್ ತೊಗೊಂಡಿದ್ದ, ಇವಳೊಂದು ಇದು ಸೆಟ್ ತೊಗೊಂಡಿದ್ಲು. ಇದರಲ್ಲಿ ಆಟ ಆಡ್ಕೊತಾ ಇದ್ರು. ಬಂದಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ. ನೆಕ್ಸ್ಟ್ ಇವಾಗ ಸಿಂಪಲ್ಲಾಗಿ ನಾನೇ ಡೆಕೋರೇಷನ್ ಮಾಡೋಣ ಅಂತೇಳಿ ಈ ಥರ ಬಲೂನು ಮತ್ತು ಈ ಥರ ಸ್ಕ್ರೀನ್ ಎಲ್ಲ ತಂದಿದ್ದೆ. 2 ಥರ ಬಲೂನ್ ತಂದಿದ್ದೆ, ಒಂದು ಬೇಬಿ ಪಿಂಕು, ಒಂದು ಮತ್ತು ಇದೊಂದು 2 ಥರ ಬಲೂನ್ ತಂದಿದ್ದೆ. ನೋಡ್ತಾ ಇರ್ಬೋದು ನಾನೇ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ, ನಾನೇ ಡೆಕೋರೇಷನ್ ಮಾಡಿ ಬಲೂನಲ್ಲಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಈ ಥರ ಎಲ್ಲ, ಮುಂಚೆ ಮಾಡಿರಲಿಲ್ಲ, ಈ ಥರ ಬಲೂನಲ್ಲೆಲ್ಲ ಮಾಡಿರಲಿಲ್ಲ, ಬೇರೆ ಥರ ಮಾಡ್ತಾಯಿದ್ದೆ 2 ವರ್ಷ. ಈ ಬಲೂನಲ್ಲಿ ಇದೇ ವರ್ಷವೇ ಮಾಡಿದ್ದು. ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ ಸಂಜೆ ಆಯಿತು, ಸಂಜೆ ಆದಮೇಲೆ ಇವ್ರನ್ನ ರೆಡಿ ಮಾಡಿಸ್ದೆ, ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೆ ಈ ಥರ ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಮಾಡೋದಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಓಡೋಡಿ ಹೋಗ್ತಾನೆ, ಅವನನ್ನು ಹಿಡ್ಕೊಂಡು ಬಂದು ಈ ಥರ ಫೋಟೋಗಳೆಲ್ಲ ತೆಗಿಯೋದೇ ತುಂಬ ಕಷ್ಟ. ನೆಕ್ಸ್ಟ್ ನೋಡಿ ಇವಾಗ ಹೆಂಗೋ ಏನೋ ಒಂದು ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಮತ್ತು 1-2 ಫೋಟೋ ತೆಕ್ಕೊಂಡೆ ಅಷ್ಟೇ. ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳು ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅವಳು ನೋಡಿ ಇಲ್ಲಿ ವೀಡಿಯೋ ಮಾಡ್ತಿದ್ರೆ ಯಾವ ಥರ ಆಡ್ತಾ ಇದ್ದಾಳೆ ಅಂತ. ನೆಕ್ಸ್ಟ್ ಇಲ್ಲಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದಾಯಿತು ನೋಡಿ. ಇಲ್ಲಿ ಕೇಕ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಕೇಕ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೈಲ್ಡಾಗಿತ್ತು, ಜಾಸ್ತಿ ಸ್ವೀಟ್ ಹಾಕ್ಸಿರಲಿಲ್ಲ ನಾವು, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇಲ್ಲೇ ಮಾಡಿಸಿದ್ದು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಈ ಥರ ಫೋಟೋ ಎಲ್ಲ ಹಾಕ್ಬಿಟ್ಟು
ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಬಂದಿದ್ರಲ್ಲ ಎಲ್ರೂ, ಅವ್ರಿಗೋಸ್ಕರ ಇಲ್ಲಿ ಕೇಕ್ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಎಲ್ರಿಗೂ ಕೊಟ್ಟಿದ್ದಾಯಿತು. ಕೊಟ್ಟಿದ್ದಾದಮೇಲೆ ಅವರು ಕೇಕ್ ತಿಂದು ಊಟ ಮಾಡ್ಕೊಂಡು ಹೋಗ್ಬಿಟ್ರು. ಇವತ್ತು ಅಡುಗೆದೇನು ಶೂಟ್ ಮಾಡಲಿಲ್ಲ, ಇಲ್ಲಿಗೇನೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಹಂಗಾಗಿ ಏನೂ ಶೂಟ್ ಮಾಡಲಿಲ್ಲ. ಈ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.